ರಾಯಚೂರು ನಗರವನ್ನು ಮತ್ತಷ್ಟು ಸ್ವಚ್ಛ ಹಾಗೂ ಧೂಳ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಹೊಸ ತಂತ್ರಜ್ಞಾನ ಮೆಕ್ಯಾನಿಕಲ್ ಸ್ವೀಪರ್ ವಾಹನಗಳ ಪ್ರತ್ಯೇಕತೆಯನ್ನು ನಡೆಸಿದೆ. ಸಾರ್ವಜನಿಕರ ಸಹಕಾರವಿಲ್ಲದೆ ನಗರ ಸ್ವಚ್ಛತೆ ಸಾಧ್ಯವಿಲ್ಲ ಎಂದು ಪಾಲಿಕೆ ಆಯುಕ್ತ ಜುಬೇನಾ ಮೊಹಪಾತ್ರ ಕರೆ ನೀಡಿದ್ದಾರೆ. ನಗರದ ಲಿಂಗಸ್ಕೂರು ರಸ್ತೆಯಲ್ಲಿ ರಸ್ತೆ ಸ್ವಚ್ಛಗೊಳಿಸುವ 2 ಮೆಕ್ಯಾನಿಕಲ್ ಸ್ವೀಪರ್ ವಾಹನಗಳ ಪ್ರತ್ಯೇಕ ನಡೆಯಿತು. ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನಾ ಮೊಹಪಾತ್ರ, ನಗರ ಸ್ವಚ್ಛತೆಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಶ್ರಮ ಮಾತ್ರ ಸಾಲದು, ಸಾರ್ವಜನಿಕರ ಸಹಕಾರವೂ ಅತ್ಯಗತ್ಯ. ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಮಳೆಗಾಲದ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವಾಹನಗಳ ಬಳಕೆ ಪ್ರಯೋಜನಕಾರಿಯಾಗಲಿದೆ. 3.5 ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ ಈ ವಾಹನಗಳು ರಸ್ತೆ ಸ್ವಚ್ಛಗೊಳಿಸುವುದರ ಜೊತೆಗೆ ಕಸವನ್ನು ಸಂಗ್ರಹಿಸಿ ಸ್ಥಳಾಂತರಿಸುವ ಕೆಲಸವನ್ನು ಮಾಡಲಿವೆ. 12,000 ಲೀಟರ್ ನೀರಿನ ಸಾಮರ್ಥ್ಯ ಹೊಂದಿರುವ ಈ ವಾಹನಗಳು ರಸ್ತೆಯ ಧೂಳು ಹರಡದಂತೆ ನೀರು ಸಿಂಪಡಿಸುವ ವ್ಯವಸ್ಥೆಯನ್ನು ಹೊಂದಿವೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಮೈಸೂರು ನಗರಗಳಲ್ಲಿ ಈಗಾಗಲೇ ಇಂತಹ ವಾಹನಗಳನ್ನು ಯಶಸ್ವಿಯಾಗಿ ಬಳಸಲಾಗುತ್ತಿದೆ ಎಂದು ಆಯುಕ್ತರು ತಿಳಿಸಿದರು. ನನ್ನ ಸಾರ್ವಜನಿಕ ಎಲ್ಲ ಮಿತ್ರರಿಗೆ ಪ್ರೀತಿಯಿಂದ ವಿನಂತಿ ಏನಂದರೆ, ಈಗ ತಾವು ನೋಡ್ತಾ ಇದ್ದೀರಾ ಮಹಾನಗರ ಪಾಲಿಕೆ ಇಡೀ ತಂಡ ಒಂದು ಒಟ್ಟಿಗೆ ಒಂದು ಟೀಮ್ ಸ್ಪಿರಿಟಿಂದಾನೇ ನಮ್ಮ ಸಿಟಿನ ಶುಚಿಯಾಗಿ ಇಡೋಣ, ಕ್ಲೀನ್ ಮಾಡೋಣ ಅಂತಲೇ ಹೊರಟಿದ್ದೀವಿ. ತಾವು ಎಲ್ಲ ನೋಡ್ತಾ ಇದ್ದೀರಾ, ನಾವು ಮಿಯಾವಾಕಿ ಕಾಡು ಕೂಡ ಒಂದು ಎಕ್ಲಾಸ್ಪುರ್ ಸೈಟ್ ಕಸ ಎಲ್ಲ ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಜನರಿಗೆ ನನಗೂ 3 ಮೇನ್ ರಿಕ್ವೆಸ್ಟು. ನಂಬರ್ 1, ಈಗಾಗಲೇ ಘನತ್ಯಾಜ್ಯ ನಿರ್ವಹಣೆ 2026 ಹೊಸ ನಿಯಮಾವಳಿ ಬಂದಿದೆ. ಅದರಂತೆ ಕಸನ 4 ಕ್ಯಾಟಗರಿದಲ್ಲಿ ವಿಂಗಡಣೆ ಮಾಡಿ ಪ್ರತ್ಯೇಕಗೊಳಿಸಿ ಮಹಾನಗರ ಪಾಲಿಕೆ ವಾಹನಗಳಿಗೆ ಹಸ್ತಾಂತರಿಸಲು ತಮ್ಮ ಜವಾಬ್ದಾರಿಯಾಗಿರ್ತದೆ. ಸೊ ದಯವಿಟ್ಟು ತಾವು ತಮ್ಮ ಡ್ಯೂಟಿ ಕೂಡ ನಿಭಾಯಿಸಬೇಕು ಅಂತ ನಂದು ರಿಕ್ವೆಸ್ಟು. ಹಾಗಾಗಿ ಎಲ್ಲರೂ 4 ಡಸ್ಟ್ಬಿನ್ ಇಟ್ಟು 4 ಕ್ಯಾಟಗರಿಯಲ್ಲಿ ನಾವು ಪೇಪರ್ಗೆ ಕೂಡ ಕೊಟ್ಟಿದ್ದೀವಿ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೂಡ ನಮ್ಮ ಟೀಮು, ಸಮುದಾಯ ಸಂಚಾಲಕರು, ಹೆಲ್ತ್ ಇನ್ಸ್ಪೆಕ್ಟರು ಎಲ್ಲ ತೆರಳಿ ತಮ್ಮ ಮನೆಗೆ ಭೇಟಿ ನೀಡಿ ತಮಗೆ ತಿಳಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಸ್ಪಂದಿಸಿ, ಅವರದ ಏನಾದ್ರು ಡೌಟ್ ಇದ್ದರೆ ಕೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ನಮಗೆ ಕೈ ಜೋಡಿಸಿ. ನಂಬರ್ 1, ಈ ವಿಂಗಡಣೆ ಆದರೆ ಮಾತ್ರ ನಮಗೆ ಪ್ರೊಸೆಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಕ್ಲಾಸ್ಪುರದಲ್ಲಿ ಕಸಗುಡ್ಡ ಆಗದ ಹಾಗೆ ನಾವು ನೋಡ್ಕೊಳ್ತೀವಿ. 3ನೇ ವಿಚಾರ ಅಂತ ಹೇಳಿದರೆ, ಈಗ ತುಂಬ ಅಂಗಡಿಗಳ ಮುಂದೆ ಕೂಡ ಈಗಲೇ ಕೂಡ ಕಸನ ಹಾಗೆ ಬಿಸಾಡ್ತಾರೆ ಅಥವಾ ಈ ಕಾಟನ್ಗೆ ಇಟ್ಟು ಬೆಂಕಿ ಹಾಕ್ತಾ ಇದ್ದಾರೆ. ತಾವೆಲ್ಲ ನೋಡಿದ್ದೀರಾ, ನಾವು ಲಾಸ್ಟ್ ಇಯರಿಂದ ಫೈನಿಂಗ್ ಕೂಡ ಶುರು ಮಾಡಿದ್ದೀವಿ, ದಂಡ ಹಾಕ್ತಾ ಇದ್ದೀವಿ. ಯಾಕೆಂದರೆ ರಾಯಚೂರಲ್ಲಿ ಕ್ಯಾನ್ಸರ್ ಲೋಡ್ ತುಂಬ ಜಾಸ್ತಿ ಇದೆ. ಈ ಪ್ಲಾಸ್ಟಿಕ್ಕು ಕಸ ಎಲ್ಲ ನಾವು ಓಪನ್ ಆಗಿ ಸುಟ್ಬಿಟ್ರೆ ಅದರಿಂದ ಏನೋ ಒಂದು ಹಾನಿಕಾರಕ ಒಂದು ಗಾಳಿ ಮಾಲಿನ್ಯನೂ ಆಗುತ್ತೆ ಮತ್ತು ಕ್ಯಾನ್ಸರ್ ಕೂಡ ಕಾಸಿಂಗ್ ಏಜೆಂಟ್ ಎಲ್ಲ ಕೂಡ ರಿಲೀಸ್ ಆಗುತ್ತೆ. ಹಾಗಾಗಿ ಅದು ಕೂಡ ತಾವು ಕಡ್ಡಾಯವಾಗಿ ಎಲ್ಲರೂ ಅನುಪಾಲನೆ ಮಾಡಬೇಕು, ನಮಗೆ ಸಹಕರಿಸಬೇಕು. ಯಾಕೆಂದರೆ ಬರೀ ಕೆಲವು ಅಧಿಕಾರಿಗಳು, ಸಿಬ್ಬಂದಿಗಳು ಅಥವಾ ಲೀಡರ್ಸ್ಗಳು ಸೇರಿ ಒಂದು ಸಮಾಜ ಅಥವಾ ಸಿಟಿ ಅಥವಾ ಜಿಲ್ಲೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸಾರ್ವಜನಿಕರು ಮತ್ತು ನಮ್ಮ ನಾಗರಿಕರು ಕೂಡ ಅದಕ್ಕೆ ಭಾಗವಹಿಸಬೇಕು. ಹಾಗಾಗಿ ತಾವು ಕೂಡ ಸ್ವಲ್ಪ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ರಾಯಚೂರು ನಗರನ ಒಂದು ರೂಪಾಂತರಗೊಳಿಸಲು, ಟ್ರಾನ್ಸ್ಫಾರ್ಮ್ ಮಾಡಲು ನಮಗೆ ಸಹಕರಿಸಿ ನಗರನ ಶುಚಿಯಾಗಿ ಇಡೋಣ. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಹೆಲ್ತ್ ಈಸ್ ನಾಟ್ ಮೇಡ್ ಇನ್ ಹಾಸ್ಪಿಟಲ್ಸ್. ನಾವು ಎಷ್ಟು ಒಳ್ಳೆ ಹಾಸ್ಪಿಟಲ್ ಇದ್ದರೆ ಕೂಡ ನಮ್ಮ ಆರೋಗ್ಯ ಕಳೆದುಕೊಂಡ ನಂತರ ನಾವು ಹಾಸ್ಪಿಟ್ಲ್ ಹೋಗ್ತೀವಿ. ಸೊ ನಮ್ಮ ಹೆಲ್ತ್ ಈಸ್ ಮೇಡ್ ಇನ್ ದಿ ಸಿಟಿ. ಸೊ ಹಾಗಾಗಿ ನಮ್ಮ ಪರಿಸರನ, ನಮ್ಮ ಸಿಟಿನ ಸ್ವಚ್ಛಾಗಿ ಇಡೋಣ, ಎಲ್ಲರಿಗೆ ಆರೋಗ್ಯಗೊಳಿಸೋಣ ಮತ್ತು ನಮ್ಮ ಸಿಟಿನ ಅಭಿವೃದ್ಧಿಪಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿವಡ್ಡರ ಗುರುಪೀಠದ ಆವರಣದಲ್ಲಿ ಜುಲೈ 19ರಂದು ನಡೆಯಲಿರುವ ಭವ್ಯ ಬೋವಿವಡ್ಡರ ಜನೋತ್ಸವದ ಸಿದ್ಧತೆಗಳು ಭರದಿಂದ ಸಾಗಿವೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಬೋವಿವಡ್ಡರ ಸಮಾಜದ ಮುಖಂಡ ವಿ.ಎಸ್. ಯಲ್ಲಪ್ಪ ಜಮಾದಾರ್ ರಾಯಚೂರು ಜಿಲ್ಲೆಯಿಂದ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ 17ನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 28ನೇ ಲಾಂಛನ ದೀಕ್ಷಾ ಮಹೋತ್ಸವದ ಅಂಗವಾಗಿ ಜನೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರು, ಶಾಸಕರು, ಮಾಜಿ ಸಚಿವರು, ಐಎಎಸ್ ಹಾಗೂ
ಕೆಎಎಸ್ ಅಧಿಕಾರಿಗಳು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ರಕ್ತದಾನ ಶಿಬಿರ, ವಿಶೇಷ ವಿಚಾರ ಸಂಕಿರಣ, ಸಾಧಕರಿಗೆ ಸನ್ಮಾನ, ಹಸಿರೋತ್ಸವ ಹಾಗೂ ವಧುವರರ ಸಮಾವೇಶ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಲಾಂಛನ ದೀಕ್ಷಾ ಮಹೋತ್ಸವ 48ನೇ ಜನ್ಮ ವರ್ಧನೋತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವು ಜುಲೈ 19ರಂದು ಬೃಹತ್ ಮಟ್ಟದ ಗೋವಿ ಜನೋತ್ಸವ, ಗೋವಿ ಒಡ್ಡರ ಜನೋತ್ಸವ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಪ್ರತಿಭಾ ಪುರಸ್ಕಾರ ಸುಮಾರು 1080 ಜನಕ್ಕೆ ಈಗಾಗಲೇ IAS, IPS ಮತ್ತು SLC, PVC ಪದವಿಯಲ್ಲಿ 90%ರಷ್ಟು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿಯಾಗಿ ಗೋಪಿ ಒಡ್ಡರ ವಧುವರರ ಇದು ಅಧಿವೇಶನ, ಇವೆಲ್ಲ ಕೂಡ ಕಾರ್ಯಕ್ರಮಗಳು ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದ ಮತ್ತು ಗ್ರಾಮಾಂತರದ 30 ಬಸ್ಸುಗಳೇನಂತ ಈಗಾಗಲೇ ನಿನ್ನೆ ಬುಕ್ ಮಾಡಿದ್ದೀವಿ ಮತ್ತು ರಾಯಚೂರು ಜಿಲ್ಲೆಯಾದ್ಯಂತ ಸುಮಾರು 100 ಬಸ್ಸುಗಳಿಂದ ಸುಮಾರು 10,000 ಜನಸಂಖ್ಯೆಯನ್ನು ಒಂದು ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ನಾವು ಹೋಗಲಿದ್ದೇವೆ. ಈಗಾಗಲೇ ರಾಯಚೂರು ನಗರ ಮತ್ತು ಗ್ರಾಮದ 30 ಬಸ್ಗಳನ್ನು ನಿನ್ನೆ ಬುಕ್ ಮಾಡಿದ್ದೀವಿ. ಆ ಕಡೆ ನಂತರ 24 ಲಕ್ಷ 12,50,2,000 ರೂಪಾಯಿನಿಂದ ಫುಲ್ ಇದು ಕೊಟ್ಟು ರಸೀದಿಗಳು ತಗೊಂಡಿದ್ದೀವಿ. ಹಾಗಾಗಿ ಏನಂದರೆ ಸುಮಾರು ರಾಜ್ಯಾದ್ಯಂತ ಒಂದು 3 ಲಕ್ಷದಿಂದ 4 ಲಕ್ಷ ಒಂದು ಜನಸಂಖ್ಯೆ ಸೇರಿಕೊಂಡಿದೆ. ವಿಭಾಗ ಮಟ್ಟದಲ್ಲಿ ಒಂದು ಸಿದ್ದುಬಂಡಿ ನೇತೃತ್ವದಲ್ಲಿ ಒಂದು 5 ಜನ ಸಮಿತಿಯನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಪ್ರವಾಸ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಜೂಪುರ ಮತ್ತು ಅಶೋಕ್ ಕುಂಬಳುಡ್ಡಿ, ತಿಪ್ಪಣ್ಣ ಒಡಿರಾಜು, ರಾಮಾಂಜನೇಯ ಅವರ ನೇತೃತ್ವದ ಒಂದು ತಂಡ ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರವಾಸ ಕೈಗೊಂಡಿದೆ. ಆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲೆಯ ಸ್ಥಿತಿಗತಿ ಏನಾದರೂ ಜೂಪುರ ಅವರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ತೀರ್ಮಾನದಂತೆ ಯಾರನ್ನೊಬ್ಬರನ್ನು ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. 3ನೇದು ವಿಧಾನ ಪರಿಷತ್ ಸದಸ್ಯ ಸ್ಥಾನದಲ್ಲಿ ಯಾವುದೇ ಪಕ್ಷದಲ್ಲಿ ನಮ್ಮ ಸಮಾಜದವರಿಗೆ MLC ಶಾಸಕ ಸ್ಥಾನ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮವರಿಗೆ MLA ಸ್ಥಾನ ಕೊಡಬೇಕು. ಹಾಗೆ ರಾಜ್ಯದಲ್ಲಿರುವಂಥ 200 ನಿಗಮ ಮಂಡಲಗಳಲ್ಲಿ ನಮ್ಮ ಸಮಾಜದವರು ಕೇವಲ ಗೋವಿ ನಿಗಮ ಮಾತ್ರ ಸೀಮಿತ ಆಗಿದೆ. ಇನ್ನು ಉಳಿದಂಥ ನಿಗಮಗಳು ನಮ್ಮವ್ರನ್ನ ಯಾರನ್ನೂ ಸಮಿತಿ ಅಧ್ಯಕ್ಷರಾಗಲಿ ರಾಜ್ಯದ ನಿರ್ದೇಶಕರಾಗಿ ನೇಮಕ ಮಾಡಿಲ್ಲ. ಇನ್ನಿತರ ಬೇಡಿಕೊಳ್ಳಿವೆ ನಮಗೆಲ್ಲ. ಈಗಾಗಲೇ ನಾವೆಲ್ಲ ಮಂಡ್ಯ ಅಮಾವಾಸ್ಯೆ ಶುಭಾಶಯಗಳು. ನಾನು ಹೇಳಕ್ಕೆ ಇಷ್ಟಬಯಸ್ತೀನಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲೇ 7 ತಾಲೂಕಿದೆ. 7 ತಾಲೂಕಿನಲ್ಲಿ ಇರತಕ್ಕಂಥ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾವ ತಾಲೂಕಿನಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆ ಅಧ್ಯಕ್ಷರುಗಳಿಗೆ, ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಬಸ್ ರೆಡಿ ಇರ್ತದೆ. ರಾಯಚೂರಿನಲ್ಲೇ ಗ್ರಾಮಾಂತರಕ್ಕೆ ಒಂದು ಬಸ್ಸು, ಸಿಟಿಗೆ ಒಂದು ಬಸ್ ಅಂತ ಮಾಡಿದ್ದೀವಿ. ಹಾಗಾಗಿ ದಯಮಾಡಿ ಮಹಿಳೆಯರು ಮಾತ್ರ ವಿಶೇಷವಾಗಿ ನಾನು ಪುರುಷರನ್ನಲ್ಲೇ ಕೈ ಮುಗಿದು ಕೇಳ್ಕೊಳ್ತೀನಿ. ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮಹಿಳೆಯರನ್ನ ಭಾಗವಹಿಸಿದರೆ ಅದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಮಹಿಳೆಯರಂತ ಅಂತೇಳಿ ನಾನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸ್ತೀನಿ. ಕೊಪ್ಪಳದ ಬಾಲ್ದೋಟ ಕಂಪನಿಯಿಂದ ಉಂಟಾಗುತ್ತಿರುವ ಪರಿಸರ ಮಾಲಿನ್ಯವನ್ನು ತಡೆಯಬೇಕು. ಬಾಸಪುರ ಕೆರೆಯ ಅತಿಕ್ರಮಣ ತೆರವುಗೊಳಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಾಯಗೊಳಿಸಬೇಕೆಂದು ಒತ್ತಾಯಿಸಿ ಜುಲೈ 21ರಂದು ಕೊಪ್ಪಳದಲ್ಲಿ ಬೃಹತ್ ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಸ ಮಾಲಿಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನವಲಗುಂದ ರೈತ ಬಂಡಾಯಕ್ಕೆ 46 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳದ ಬಾಲ್ದೋಟ ಕಂಪನಿ ಮುಖ್ಯ ದ್ವಾರದ ಎದುರು ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು, ರೈತ ಮಹಿಳೆಯರು, ಯುವಕರು ಹಾಗೂ ಜನಪರ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹೊಸ ಆರ್ಥಿಕ ನೀತಿಗಳು, ಉದಾರೀಕರಣ ಹಾಗೂ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಿಂದ ಕೃಷಿ ಕ್ಷೇತ್ರ ತೀವ್ರ
ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ರೈತ ಸಾಲಗಾರನಲ್ಲ, ಸರ್ಕಾರವೇ ರೈತನಿಗೆ ಭಾಗಿದಾರ. ರೈತ ಉಳಿವಿಗಾಗಿ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಬಹಳ ದೊಡ್ಡ ರೈತರ ಹೋರಾಟದಲ್ಲಿ ಇಬ್ಬರು ರೈತರು ಗೋಲಿಬಾರಿಗೆ ಬಲಿಯಾದರು. ಆ ಪ್ರಕರಣ ಆದ ನಂತರ ಈ ನಾಡಿನ ರೈತರಿಗೆ ರಕ್ಷಣೆ ಕೊಡಬೇಕು, ರಕ್ಷಣೆ ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಬೈಡೋಟ ಆ ಕಾರ್ಖಾನೆಗಳು ಉಗುಳ್ತಕ್ಕಂಥ ಹೊಗೆ ಮತ್ತು ನುಸಿ ಮತ್ತು ಅಲ್ಲಿ ವಿಪರೀತ ವಾಹನಗಳ ಓಡಾಟದಿಂದ ಸುಮಾರು 25 ಹಳ್ಳಿಗಳ ರೈತರು ಬಹಳ ಸಂಕಷ್ಟದಲ್ಲಿ. ಅಲ್ಲಿ ಯಾವುದೇ ಬೆಳೆ ಹಾಕಿದ್ರು ಬೆಳೆದಿಲ್ಲ ಧೂಳಿನಿಂದ. ಅಲ್ಲಿ ಬೆಳೆದಂಥ ಕಾಯಿಪಲ್ಲೆ ಯಾರು ತಗೊಳ್ಳೋದಿಲ್ಲ. ಹೈನುಗಾರಿಕೆ ಸಂಪೂರ್ಣ ಹಾಳಾಗಿ ಹೋಗಿದೆ ನೀರಿಲ್ಲದೆ. ಮತ್ತು ಜನರ ಮೇಲೆ, ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗಿದೆ. ಕ್ಯಾನ್ಸರ್ ಬರ್ತಕ್ಕಂಥದ್ದು, TB ಬರ್ತಕ್ಕಂಥದ್ದು. ಸುಮಾರು 25 ಹಳ್ಳಿಗಳಲ್ಲಿ ಅತಿ ಹೆಚ್ಚು TB, ಕ್ಯಾನ್ಸರ್ ಮತ್ತು ಅಸ್ತಮಾ ಪೇಷಂಟ್ಸ್ ಇವತ್ತು ಸಿಗ್ತಾರೆ. ಇಂಥ ಪರಿಸ್ಥಿತಿ ಇರುವಾಗ ಪುನಃ ಏನಂದ್ರೆ ಬೈಡೋಟಾ ಕಂಪನಿಗೆ 54,000 ಕೋಟಿ ವೆಚ್ಚದಲ್ಲಿ ಆ ಕಾರ್ಖಾನೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರ ಇವತ್ತು ಮುಂದಾಗಿದೆ. ವಿಸ್ತರಣೆ ಮಾಡಿ ಆ 54,000 ಕೋಟಿ ವೆಚ್ಚದಲ್ಲಿ ವಿಸ್ತರಣೆಯಾದರೆ ಮತ್ತೆ 60 ಚಿಮಿಡಿಗಳು ಬರ್ತವೆ. ಈಗಿರ್ತಕ್ಕಂಥ ಚಿಮಿಡಿಗಳು ಹೋಗಿರ್ತಕ್ಕಂಥ ಹೊಗೆನೇ ಅಲ್ಲಿ ಸಹಿಸಿಕೊಳ್ಳಕ್ಕಾಗಲಾರದಂಥ ಸಂದರ್ಭದಲ್ಲಿ ಮತ್ತೆ ಏನಂದ್ರೆ 60-65 ಚಿಮಿಡಿಗಳು ಬರ್ತವೆ. ಇದು ಈಗಾಗಲೇ ಅಲ್ಲಿ ಸುಮಾರು 250 ದಿನಗಳಿಂದ ಹೋರಾಟ ನಡೆದಿದೆ ಕೊಪ್ಪಳ ಬಚಾವ್ ಆಂದೋಲನದಿಂದ. ಇನ್ನೊಂದು ಕಡೆಗೆ ಅದೇ ಬೈಡೋಟಾ ಕಂಪನಿ ಪಕ್ಕದಲ್ಲಿ 44 ಎಕರೆ 35 ಗುಂಟೆ 44 ಎಕರೆ 35 ಗುಂಟೆ ಬಸಾಪುರ ಅಂತ ಹೇಳಿ ಅಲ್ಲಿ ಊರು. ಆ ಬಸಾಪುರ ಕೆರೆ ಅಂತಾರೆ. ಆ ಬಸಾಪುರ ಕೆರೆಯನ್ನ ಆಶ್ಚರ್ಯ ಅಂತ ನಿಮಗೆ ಹೇಳಿದ್ರೆ ಕೇವಲ 38 ಲಕ್ಷಕ್ಕೆ ಬೈಡೋಟಾ ಕಂಪನಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬೈಡೋಟಾ ಅಲ್ಲದೆ ಅಪಾರವಾದ ತ್ಯಾಗ ಹಾಗೂ ಬಲಿದಾನ ಮತ್ತು ಪರಿಶ್ರಮದ ಮೂಲಕ ಕಟ್ಟಿದ ಭಾರತದ ಪ್ರಜಾಪ್ರಭುತ್ವ, ಜಾತ್ಯತೀತ ಹಾಗೂ ಗಣತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಾಗುತ್ತಿದೆ. ಇಂತಹ ಸನ್ನಿವೇಶದಲ್ಲಿ CPI-ML ರೆಡ್ ಸ್ಟಾರ್ ಕಮ್ಯುನಿಸ್ಟ್ ಪಕ್ಷವು ತನ್ನ 13ನೇ ರಾಷ್ಟ್ರೀಯ ಕಮ್ಯುನಿಸ್ಟ್ ಅಧಿವೇಶನಕ್ಕೆ ಕರೆ ನೀಡಿದೆ. ಪ್ರಸ್ತುತ ಸಂದರ್ಭದಲ್ಲಿ ಬಹಳ ಮಹತ್ವ ಪಡೆಯಬಹುದಾದ ಈ ಮಹಾ ಅಧಿವೇಶನವು ಕಲ್ಯಾಣ ಕರ್ನಾಟಕದ ಕದನ ಭೂಮಿಯಾದ ರಾಯಚೂರಿನಲ್ಲಿ ನಡೆಯಲಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಂದರು. ಸ್ವಾಗತ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಾನಸಯ್ಯ ಅವರು ಮಾತನಾಡುತ್ತಾ, ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಲೆನಿನ್ವಾದಿ ರೆಡ್ ಸ್ಟಾರ್ ಪಕ್ಷದ 13ನೇ ರಾಷ್ಟ್ರೀಯ ಮಹಾಧಿವೇಶ ಸೆಪ್ಟೆಂಬರ್ 16ರಿಂದ 20ರವರೆಗೆ ಹೆಚ್ಚು ಕಡಿಮೆ 1 ವಾರದ ನಗರದಲ್ಲಿ ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಪೊರೇಟರ್ ಬಂಡವಾಳಶಾಹಿ ಹಾಗೂ ಸಂಘ ಪರಿವಾರ ಜಂಟಿ ಪ್ರಯೋಜಿತ ಹಿಂದುತ್ವ ಪ್ಯಾಸಿನಂ ಭಾರತದ ರಾಜಕೀಯ ಕ್ಷೇತ್ರವನ್ನೇ ಆವರಿಸಿಬಿಟ್ಟಿದೆ. ಅಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಇದು ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ದೇಶದ ಸಂಪತ್ತು ಹಾಗೂ ಶ್ರಮಶಕ್ತಿಯನ್ನು ಮಿತಿ ಮೀರಿ ಲೂಟಿ ಮಾಡುವ ನವ ಉದಾರವಾದವು ಎಲ್ಲೊಂದರಲ್ಲಿ ರಾರಾಜಿಸುತ್ತಿದೆ. ನಮಸ್ಕಾರ. ರಾಯಚೂರು ವಿಶೇಷವಾಗಿ ಕರ್ನಾಟಕ ಅಂತಲೇ ಹೇಳೋದು. ಇದುವರೆಗೂ ಎಡ ಮತ್ತು ಪ್ರಜಾಸತ್ತಾತ್ಮಕ ರಾಜಕೀಯ ಪಕ್ಷಗಳ ಯಾವುದೇ ಒಂದು ರಾಜಕೀಯ ರಾಷ್ಟ್ರ ಮಟ್ಟದ ಅಧಿವೇಶನಗಳು ನಮ್ಮ ರಾಜ್ಯದಲ್ಲಿ ನೋಡಿದ ಇತಿಹಾಸ ನನಗೆ ಗೊತ್ತಿಲ್ಲ. ಅಂದರೆ ನಾನು CPI, CPMC ಒಳಗೊಂಡಂತೆ ಫಾರ್ವರ್ಡ್ ಬ್ಲಾಕ್ ಏನೆಲ್ಲ ಎಡಪಂಥೀಯ ರಾಜಕೀಯ ಪಕ್ಷಗಳ ರಾಜಕೀಯ ಒಂದು
ಅಧಿವೇಶನಗಳೇನಿರಲ್ಲ ಅವು ಕರ್ನಾಟಕದಲ್ಲಿ ಆಗಿಲ್ಲ. ಅಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ರಾಯಚೂರಿನಲ್ಲಿ 13ನೇ ರಾಷ್ಟ್ರೀಯ ಮಹಾ ಅಧಿವೇಶನ ಆಗಿ CPIM ರಿಜಿಸ್ಟ್ರಾರ್ ಪಕ್ಷ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಇದು ಎಡ ಮತ್ತು ಪ್ರಜಾಸತ್ತಾತ್ಮಕ ಚಳವಳಿಯ ಒಂದು ವೇಗವರ್ಧಕವಾಗಿ ಕೆಲಸ ಮಾಡತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆಶ್ಚರ್ಯ ಕೂಡ ಯಾಕಂದ್ರೆ ಸಾಧ್ಯನಾ ಅಂತೇಳಿ ಅನುಭವ ಸಾಧ್ಯ ಅಂತೇಳಿ ನಾವೆಲ್ಲರೂ ಸೇರಿ ಹೇಳಬೇಕಾಗಿದೆ. ಅದೇ ಅಪೀಲ್ನ ಮುಷ್ಟಿಯವರು ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಅಧಿವೇಶನದಲ್ಲಿ ಇದುವರೆಗೆ ಭಾರತ ಕಮ್ಯುನಿಸ್ಟ್ ಚಳವಳಿಗೆ 125 ವರ್ಷಗಳಿದ್ದಾರೆ. ಕೇವಲ RSSಗಲ್ಲ, ಕಾಂಗ್ರೆಸ್ಸು 100 ದಾಟಿದೆ, RSS 100 ದಾಟಿದೆ, ಭಾರತ ಕಮ್ಯುನಿಸ್ಟ್ ಚಳವಳಿಗೆ ಕೂಡ 100 ವರ್ಷಗಳು ದಾಟಿದೆ. 100 ವರ್ಷದಲ್ಲಿ ನಾವು ಮಾಡಿದ್ದೇನು, ಹೋರಾಡಿದ್ದೇನು, ಸಾಧಿಸಿದ್ದೇನು, ನಮ್ಮ ಚರಿತ್ರೆ ಏನು, ನಮ್ಮ ಚಾರಿತ್ರಿಕ ವಿಮರ್ಶೆ ಏನು ಅನ್ನೋದು ಕೂಡ ಭಾಳ ಮುಖ್ಯವಾಗಿ ಚರ್ಚೆಯಲ್ಲಿ ಬರ್ತದೆ ಬಂದಿದೆ. ಜೊತೆಗೆ ಭಾರತ ಯುರೋಪ್ ಅಲ್ಲ. ಯುರೋಪ್ ಮಾದರಿಯಲ್ಲಿ ಇಲ್ಲಿನ ಚಳವಳಿಗಳನ್ನು ನೋಡಬಾರ್ದು, ಯುರೋಪ್ ಮಾದರಿಯಲ್ಲಿ ಕಮ್ಯುನಿಸಂ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ನಮಗೆ ಅರ್ಥ ಆಗಿದೆ. ಇಡೀ ಅನುಭವ ನಮ್ಗೆ ಹೇಳ್ಕೊಟ್ಟಿದೆ. ಭಾರತದ ನಿರ್ದಿಷ್ಟ ಪರಿಸ್ಥಿತಿ ಅಂದರೆ ಭಾರತದಲ್ಲಿ ಭೂ ಸಂಬಂಧಗಳು, ಉತ್ಪಾದನಾ ಸಂಬಂಧಗಳು, ಜಾತಿ ವ್ಯವಸ್ಥೆ, ಲಿಂಗ ವ್ಯವಸ್ಥೆ, ವಿವಿಧ ಧರ್ಮಗಳು, ಧಾರ್ಮಿಕ ಆಧ್ಯಾತ್ಮ ಇದೆಲ್ಲವೂ ಸೇರಿ ಅಖಂಡ ಭಾರತ ಆಗಿದ್ದರಿಂದ ಭಾಳ ಮುಖ್ಯವಾಗಿ ಜಾತಿಯನ್ನು ನೀವು ಮೂಲೋತ್ಪಾದನೆ ಮಾಡ್ದಂಗೆ ಜಾತಿಯನ್ನು ನಿರ್ಮೂಲಗೊಳಿಸಲು ವರ್ಗ ಹೋರಾಟ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಎಚ್ಚರಿಕೆಯನ್ನು 1930ರ ದಶಕದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ರು. ಸೊ ದುರದೃಷ್ಟವಶಾತ್ ಆವತ್ತಿನ ಕಮ್ಯುನಿಸ್ಟ್ ಚಳವಳಿ ಯಾರೊಬ್ಬರ ಮೇಲೆ ಇದರ ಆರೋಪ ಅಲ್ಲ, ಇಡೀ ಕಮ್ಯುನಿಸ್ಟ್ ಚಳವಳಿ ಬಾಧ್ಯತೆ ಆವತ್ತು ನಾವು ಆ್ಯಕ್ಚುಲಿ ತಪ್ಪಾಗಿ ಆಲೋಚನೆ ಮಾಡಿದ್ವಿ. ಅತಿಯಾಗಿ ಆ್ಯಕ್ಚುಲಿ ರಾಷ್ಟ್ರೀಯ ಮೂಡಿಸುವ ಶಕ್ತಿಗಳ ಮೇಲೆ ಅವಲಂಬನೆ ಆದ್ವಿ. ಭಾರತದ ಜಾತಿ ವ್ಯವಸ್ಥೆ ಇಲ್ಲಿ ಅಧಿಕಾರವನ್ನು